ಆತ್ಮೀಯ 4 ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ. ಬಂಧುಗಳೇ, ಮೊನ್ನೆ ಕನಕಪುರದಲ್ಲಿ ನಡೆದಂಥ ಘಟನೆಗಳನ್ನ ರಾಜ್ಯಾದ್ಯಂತ ತಾವೆಲ್ಲ ನೋಡಿದ್ದೀರಾ ಅಂದ್ಕೊಂಡಿರ್ತೀರಿ. ನೋಡಿಲ್ಲದವರು ಕೂಡ ಇದನ್ನು ನೋಡಿ ಅಂತೇಳಿ ನಾನು ಈ ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ. ಮತ್ತು ಬೇರೆ ವಿಚಾರಗಳು ಕೂಡ ಇದರಲ್ಲಿ ಇರುತ್ತೆ. ನೋಡಿ, ಮೊನ್ನೆ ಘಟಕದಲ್ಲೇ ಅಂದರೆ ಕನಕಪುರ ಘಟಕದಲ್ಲಿ ಸುಮಾರು 4 ಜನ ಸಿಬ್ಬಂದಿಗಳು ಒಬ್ಬ ಸಿಬ್ಬಂದಿಗೆ ರೌಡಿ ಥರ ಬಿಹೇವ್ ಮಾಡಿರುವಂಥದ್ದು, ನೆಲಕ್ಕೆ ಹಾಕೊಂಡು ತುಳಿತಾ ಇರುವಂಥದ್ದು, ಮಕ್ಕದ ಮೇಲೆ, ಕತ್ತ ಮೇಲೆ, ಎದೆ ಮೇಲೆ, ಹೊಟ್ಟೆ ಮೇಲೆ ಮನಸೋ ಇಚ್ಛೆ ತಿಳಿಸ್ತಾ ಇರುವಂಥದ್ದು. ಆದರೆ ಸಾರ್ವಜನಿಕರು ಕೂಡ ಆ ರೀತಿ ಹಲ್ಲೆ ಮಾಡಲ್ಲ. ಆ ರೀತಿ ಒಬ್ಬ ನೌಕರನಿಗೆ, ಸಹಪಾಠಿಗೆ ಅದು ಅಮಾನವೀಯ ಕೃತ್ಯ ಅಂತಲೇ ಹೇಳ್ಬೋದು. ಈ ವಿಚಾರನ ನಾನು ಕೂಡಲೇ ಘಟಕ ವ್ಯವಸ್ಥಾಪಕರು ಮತ್ತು DC ಅವರ ವಿಚಾರದಲ್ಲಿ ಮಾತಾಡಿರುವಂಥದ್ದು ತಮಗೆಲ್ಲ ಗೊತ್ತಿರುತ್ತೆ. ಮತ್ತು ಏನು ಹಲ್ಲೆಗೊಳಗಾಗಿದ್ದ ಶಿವಕುಮಾರ್ ಅಂತ ಏನು ಚಾಲಕ, ಅವ್ರಿಗೂ ಕೂಡ ಮಾತಾಡಿದ್ದೆ. ಅದರದ್ದು ಕೂಡ ತಾವೆಲ್ಲ ಆಲಿಸಿರ್ತೀರ ಅಂತ ನಾನು ತಿಳ್ಕೊಂಡಿದ್ದೀನಿ. ನೋಡಿ, ತಮಗೆಲ್ಲ ಗೊತ್ತಿದೆ. ಅವತ್ತು ನಿನ್ನೆ ಮಾತಾಡಿದಂಥ ಸಂದರ್ಭದಲ್ಲಿ ಘಟಕ ವ್ಯವಸ್ಥಾಪಕರು ಹೇಳ್ತಾರೆ, ನಮ್ಮ ಮೇಲೂ ಹಲ್ಲೆ ಮಾಡಿದ್ರು, ನಮ್ಮ TC ಮತ್ತು ಸೆಕ್ಯೂರಿಟಿ ಮೇಲೆ ಹಲ್ಲೆ ಮಾಡಿದ್ರು. ನಾವು 4 ಜನದ್ದು FIR ಸಪ್ರೇಟಾಗಿ ಮಾಡಿದ್ದೀವಿ. ನಾವು ಆ ಚಾಲಕರದ್ದು ಏನು ಮಾಡಿದ್ರಿ ಅನ್ನೋದಕ್ಕೆ 4 ಜನನೂ ಕೂಡ FIR ಮಾಡಿದ್ದೀವಿ ಅಂತ ಡಿಪೋ ಮ್ಯಾನೇಜರ್ ಹೇಳ್ತಾರೆ. ಆದರೆ ನಾನೇನು ಹೇಳ್ತೀನಿ ಅಂದರೆ, ಈ ಒಬ್ಬ ಡಿಪೋ ಮ್ಯಾನೇಜರ್ಗೆ ಆ ರೀತಿ ಹಲ್ಲೆ ಮಾಡಲಿಕ್ಕೆ ಸಾಧ್ಯವಾ? ಆದರೆ ಚಾಲಕರು ಹೇಳ್ತಾ ಇರುವಂಥ ವಿಚಾರ ಏನಂತಂದರೆ, ಏನು ಹಲ್ಲೆಗೊಳಗಾಗಿದ್ದಾರೆ ಆ ಚಾಲಕರು ಹೇಳ್ತಾ ಇರುವಂಥ ವಿಚಾರ ಏನಂದರೆ, ಘಟಕದಲ್ಲಿ ಈ ರೂಟ್ ಕೌನ್ಸಿಲಿಂಗ್ ವಿಚಾರ, ಅವ್ರಿಗೆ ಬೇಕಾದಂಥವ್ರಿಗೆ ಬೇಕಾದ ರೂಟ್ಗಳು ಕೊಡ್ತಾರೆ. ಅದನ್ನು ನಮ್ಮ ನೌಕರರು ನನಗೆ ದೂರ ಹೇಳಿದಾಗ ನಾನು ಘಟಕ ವ್ಯವಸ್ಥಾಪಕರಿಗೆ ಹಲವಾರು ಬಾರಿ ಮನವಿ ಕೊಟ್ಟಿದ್ವಿ. ಆದರೆ ಅದನ್ನು ಯಾವುದೇ ರೀತಿ ಪರಿಗಣಿಸ್ತಲೇ ಸರಿ ಸಾಲ್ವ್ ಮಾಡ್ದಲೇ ಇದ್ದಂಥ ಸಂದರ್ಭದಲ್ಲಿ ನಾವು ಮೇಲ್ಮನವಿಗೆ ಅಂದರೆ ಕೇಂದ್ರ ಕಚೇರಿ ಮಟ್ಟಕ್ಕೆ ನಾವು ಮನವಿ ಕೊಡಬೇಕು ಅಂತೇಳಿ ಸೈನಿಂಗ್ ಮಾಡಿಸ್ತಾ ಇದ್ವಿ, ಡಿಪೋಗಳಲ್ಲಿ ಸೈನ್ ತಗೊಳ್ತಾ ಇದ್ವಿ. ಆ ವಿಚಾರದಲ್ಲಿ ಘಟಕ ವ್ಯವಸ್ಥಾಪಕರ ವಿರುದ್ಧ ನೀವು ಇದು ಮಾಡ್ತಾ ಇದ್ದೀರಾ ಅಂತೇಳಿ ಇವರು 4 ಜನ ಡ್ಯೂಟಿ ಇಳಿದಂಥ ಚಾಲಕರಿಗೆ ಮನಸೋ ಇಚ್ಛೆ ಹಲ್ಲೆ ಮಾಡಿರುವಂಥದ್ದು. ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳ ತವರೂರು ಕನಕಪುರ. ಅಂದರೆ ಮುಖ್ಯಮಂತ್ರಿಯವ್ರುಗಳು ಹೇಳ್ತಾ ಇದ್ದಾರೆ, ಎಲ್ಲಿ ರೌಡಿಜಾಮ್ ಮಾಡ್ತಾ ಇದ್ದಾರೆ, ಎಲ್ಲಿ ಹಲವಾರು ಕ್ರಿಮಿನಲ್ಸ್ಗಳಿದ್ದಾರೆ, ಅದನ್ನು ಒಂದೊಂದು ಪೊಲೀಸ್ನಲ್ಲಿ ಒಂದೊಂದು ತಂಡ ರಚಿಸಿ ಅವ್ರನ್ನ ಸದೆ ಬಡಿಯುವಂಥ ಕೆಲಸ ಮಾಡಿ ಅಂತ ಹೇಳ್ತಾರೆ. ನಿಮ್ಮೂರಿನಲ್ಲೇ, ನಿಮ್ಮ ಜಿಲ್ಲೆ, ನಿಮ್ಮ ಊರಿನಲ್ಲೇ ಆಗಿರುವಂಥ ಘಟನೆ ಇದು. ರೌಡಿ ಥರ ಬಿಹೇವ್ ಮಾಡಿದ್ದಾರೆ. ಆದರೆ ನೀವು ಇಡೀ ರಾಜ್ಯಾದ್ಯಂತ ಇನ್ಯಾವ ರೀತಿ ಕ್ರಮಗಳು ಹೇಳ್ತೀರಿ? ನೋಡಿ, ದಯಮಾಡಿ ಈ ವಿಡಿಯೋನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಬೇಕು. ಯಾಕೆ ಅಂತಂದರೆ ಇವತ್ತೇನು ಆ ಘಟನೆ ನಡೆದಿದೆ ಅದು ಅವ್ರಿಗೆ ಗೊತ್ತಾಗಬೇಕು. ಆ ರೀತಿ ನೀವೆಲ್ಲ ಮಾಡ್ತೀರಾ ಅಂದ್ಕೊಂಡು ನಾನು ನಂಬಿದ್ದೀನಿ. ಸರ್, ಯಾಕೆ ಸರ್? ಸರ್ ಸರ್ ಅಣ್ಣ 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 ಆದರೆ ಆ ಘಟಕ ವ್ಯವಸ್ಥಾಪಕರು ಹೇಳ್ತಾರೆ FIR ಆಗೋಗಿದೆ ಅಂತೇಳಿ. ಸಪ್ರೇಟ್ FIR ಮಾಡ್ತಾರಾ? ನಾನು ಹೇಳುವಂಥದ್ದು, ಅವ್ರ ಮೇಲೆ ಹಲ್ಲೆ ಮಾಡಿದರೆ ಇಮಿಡಿಯೇಟ್ಲಿ 112 ಕಲೆಕ್ಟ್ ಮಾಡಿ ಪೊಲೀಸ್ನವ್ರನ್ನ ಅಲ್ಲಿ ಸ್ಥಳಕ್ಕೆ ಕರೆಸಿ ಅವ್ರನ್ನ ಅರೆಸ್ಟ್ ಮಾಡಿಸ್ಬೋದಾಗಿತ್ತು. ಆದರೆ ಈ ಏನು ಹಲ್ಲೆಗೊಳಗಾಗಿದ್ದ ಚಾಲಕ, ಅವರ ವಿಚಾರ ನೋಡಿದ್ರೆ, ಅವ್ರ ಮಾತು ಶೈಲಿ ನೋಡಿದ್ರೆ ಘಟಕ ವ್ಯವಸ್ಥಾಪಕರ ಇದು ಕುಮ್ಮಕ್ಕು. ಯಾಕೆಂದರೆ ಅಲ್ಲಿ CCTV ಇಲ್ಲದೆ ಇರೋ ಜಾಗಕ್ಕೆ ಡ್ಯೂಟಿ ಇಳಿದಂಥ ಚಾಲಕನ್ನ ಕರೆಸಿ ಅವ್ರನ್ನ 4 ಜನ ಮೊದಲೇ ಬಂದಿರ್ತಾರೆ. ಅವರು ಮದ್ಯಪಾನಗಳೆಲ್ಲ ಮಾಡಿರ್ತಾರೆ. ಅವರು ಇನ್ನೊಬ್ಬ ಚಾಲಕನಿಗೆ ಏನು ಸಹಿ ತಗೋತಾ ಇರ್ತಾನೆ, ನಾಗರಾಜ್ ಅಂತೇಳಿ, ಆ ಚಾಲಕನಿಗೆ ಆಡಿಯೋದಲ್ಲಿ ಬಾಯಿಗೆ ಬಂದಾಗ ಬೈದಿದ್ದಾರೆ. ಎಷ್ಟು ಕೇಳೋಕ್ಕೆ ಅಸಾಧ್ಯ, ಆ ರೀತಿ ಬೈದಿದ್ದಾರೆ. ಯಾರು ಈ 4 ಜನ ಏನಿದ್ದಾರೆ, ಮುನಿ ಬಸವರಾಜು, KT ಕುಮಾರು, ದೇವರಾಜು, ಶಿವಮೂರ್ತಿ, ಈ 4 ಜನ ನಮ್ಮ ಸಿಬ್ಬಂದಿಗಳೇ. ಅವರು ಸರಿಯಾದಂಥ, ಅವ್ರಿಗೆ ಯಾವುದಂತ ಬೇಕು ಡ್ಯೂಟಿ 6 ಡ್ಯೂಟಿ ಮಾಡ್ತಾರೆ.
ಮತ್ತು ಕೆಲವೊಂದಷ್ಟು ಜನ ಸರಿಯಾಗಿ ಡ್ಯೂಟಿ ಮಾಡಿದಲ್ಲೂ ಅಟೆಂಡೆನ್ಸ್ ತಗೋತಾ ಇದ್ದಾರೆ ಅಂತ ಕೇಳಿ ದೂರ ಬರ್ತಾ ಇದೆ. ಮತ್ತು ಅವರು ರಿಯಲ್ ಎಸ್ಟೇಟ್ ದಂಧೆ ಅದು ಇದು ಮಾಡ್ತಾ ಇದ್ದಾರೆ. ಮತ್ತು ರಾಜಕೀಯವಾಗಿ ಅವರು ಸ್ವಲ್ಪ ಪ್ರಭಾವಿಯಾಗಿದ್ದಾರೆ. ಈಗ ಆಲ್ರೆಡಿ ಅದಕ್ಕೆ ಕುಮ್ಮಕ್ಕಾಗಿ MLC ಅವರು ಇವರು ಅಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಪ್ರಕರಣನ ಹೆಂಗೆಂಗೋ ಏನೋ ಮಾಡಲಿಕ್ಕೆ ಅನ್ನುವಂಥ ವಿಚಾರ ಕೇಳಿಬರ್ತಾ ಇರುವಂಥದ್ದು. ಆದರೆ ನಾನು ನಿನ್ನೆ ಮಾತಾಡಿದಾಗ ಗಡ್ಗ ಸಾಬರು FIR ಆಗೋಗಿದೆ ಅಂತಾರೆ. ಆಮೇಲೆ ಮತ್ತೆ ಅಲ್ಲಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಇರ್ತಾರೆ, ಅವ್ರಿಗೆ ಕೊಡ್ತಾರೆ ನನಗೆ ಮಾತಾಡಲಿಕ್ಕೆ. ನಾನು ವಿಭಾಗೀಯ ನಿಯಂತ್ರಣಾಧಿಕಾರಿಗೆ ಮೊದಲೇ DC ಅವರಿಗೆ ನಾನು ಕಾಲ್ ಮಾಡ್ತೀನಿ, ಅದು ಕನೆಕ್ಟ್ ಆಗಿರಲ್ಲ. ಆಮೇಲೆ ಇವ್ರ ಜೊತೆ ಮಾತಾಡ್ತೀನಿ. ಅವ್ರು ಹೇಳ್ತಾರೆ ಈಗ ನಾವು ರಾತ್ರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಷ್ಟೇ, ಇದು FIR ಆಗಿಲ್ಲ, ಈಗ ಹೋಗಿ FIR ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಅಂದರೆ ಘಟಕ ವ್ಯವಸ್ಥಾಪಕರು ಯಾವ ರೀತಿ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಅಲ್ಲಿ ಕಂಡು ಬರ್ತಾ ಇರುವಂಥದ್ದು ವಿಚಾರ. ಆದರೆ ನಾನು DC ಅವ್ರಿಗೆ ಕೇಳ್ಕೊಂಡಿದ್ದೆ, ಇದು FIR ಆಗಬೇಕು, ಅವ್ರಿಗೆ ಅಮಾನತ್ ಆಗಬೇಕು ಮತ್ತು ಅವ್ರಿಗೆ ಅರೆಸ್ಟ್ ಆಗಬೇಕು ಅಂತೇಳಿ. ಆದರೆ ಇವತ್ತು ನಿನ್ನೆ ಆಗಿರುವಂಥ ಘಟನೆ ಏನಪ್ಪ ಅಂತಂದರೆ ಅವ್ರಿಗೆ 4 ಜನಕ್ಕೂ ಕೂಡ ಅಮಾನತ್ತಾಗಿದೆ ಮತ್ತು ಅವ್ರ ಮೇಲೆ FIR ಕೂಡ ಆಗಿದೆ. ಆ FIR ಕಾಪಿ ಮತ್ತು ಅಮಾನತ್ ಕಾಪಿನ ಈ ಇದರೊಳಗಡೆ ಆಗ್ತಾನೆ ಇದೆ ಬಂಧುಗಳೇ ನೋಡಿ. ಜೊತೆಗೆ ಇದು DC ಅವರು ಮಾಡಿರೋ ಕೆಲಸಕ್ಕೆ 4 ನಿಗಮದ ನೌಕರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆ ಅಂತಂದರೆ ನಮ್ಮ ಏನು ನಾನು ಮಾತಾಡಿದ್ದೆ ಆ ಮನವಿಗೆ ಹೋಗೊಟ್ಟು, ಯಾಕೆಂತಂದರೆ ಇದು ಭಾಳ ಹೀನಾಯ ಕೃತ್ಯ ಆಗಿದ್ದದ್ದು. ಇದು ರೌಡಿಗಳ ರೀತಿ ವರ್ತಿಸಿರುವಂಥದ್ದು ನಮ್ಮ ಸಹಪಾಠಿಗಳು. ಅಂದರೆ ಅವರು ಇನ್ನು ಯಾವ್ಯಾವ ರೀತಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದನ್ನು ಮುಂದಿನ ದಿನಮಾನಗಳಲ್ಲಿ ತನಿಖೆ ಮಾಡಬೇಕಾಗುತ್ತೆ. ಅವರು ಸರಿಯಾಗಿ ಡ್ಯೂಟಿನೇ ಮಾಡ್ತಾಯಿಲ್ಲ ಅಂತೇಳಿ ಕೆಲವೊಂದು ಆರೋಪಗಳಿದ್ದಾವೆ. ಅದು ಯಾವ ರೀತಿ ಅಟೆಂಡೆನ್ಸ್ ತಗೋತಾ ಇದ್ದಾರೆ ಅನ್ನೋದನ್ನು ಇನ್ನು ಮುಂದೆ ತನಿಖೆ ಮಾಡಿಸೋಣ. ಜೊತೆಗೆ ಇವ್ರು ಅಮಾನತ್ ಆಗಿರುವಂಥದ್ದು ಮೊದಲೇ ಇವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು, ಇವ್ರನ್ನ ಬಂಧಿಸಬೇಕು. ಯಾವುದೇ ರಾಜಕೀಯಕ್ಕೆ ಒತ್ತಡಕ್ಕೆ ಮಣಿಬಾರದು ಅನ್ನುವಂಥದ್ದು ನನ್ನ ಒಂದು ಮನವಿ. ಹಂಗೇನಾರು ಆಗಲಿಲ್ಲ ಅಂದರೆ ಮಾನ್ಯ ಮುಖ್ಯಮಂತ್ರಿ ಅವ್ರ ಹತ್ರನೇ ನಿಯೋಗ ತಗೊಂಡೋಗಿ ನಾನು ಅದನ್ನು ಕಂಪ್ಲೇಂಟ್ ಕೊಡೋಕ್ಕೆ ರೆಡಿ ಮಾಡ್ತೇನೆ. ಬಿಡಲ್ಲ ಈ ಕೇಸಲ್ಲಿ. ಯಾಕೆ ಅಂದರೆ ಇನ್ನೊಬ್ಬರಿಗೆ ಈ ರೀತಿ ಆಗಬಾರ್ದು, ಇನ್ಯಾವುದೇ ಡಿಪೋಗಳಲ್ಲಿ ಈ ರೀತಿ ಆಗಬಾರ್ದು. ಇದು ಮುಖ್ಯವಾಗಿ ಘಟಕ ವ್ಯವಸ್ಥಾಪಕರ ಕೈವಾಡ ಇದೆ ಅಂತೇಳಿ ಎದ್ದು ಕಾಣ್ತಾ ಇರುವಂಥ ವಿಚಾರ. ಏಕೆಂದರೆ ಚಾಲಕರ ಮಾತಲ್ಲಿ ನೋಡಿದ್ರೆ ಆ ರೀತಿ ಇದೆ. ಕೊನೆಗೆ ಕಂಪ್ಲೇಂಟ್ನಲ್ಲಿ ನಮಗೆ ಮತ್ತು ಇವ್ರಿಗೂ ಕೂಡ ಇದು ಘರ್ಷಣೆ ಲೆಕ್ಕಾಚಾರ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು. ಅದೇನೋ ಏನು ಗೊತ್ತಿಲ್ಲ, ಅದೇನಾಗ್ತೋ ಏನು ಬಿಡ್ತೋ. ಆದರೆ ಅವ್ರ 4 ಜನನು ಯಾವುದೇ ಕಾರಣಕ್ಕೂ ಕಂಬಿಯಿಂದ ಕಳಿಸ್ಬೇಕು ಅಂತೇಳಿ ನಾನು ವಿಭಾಗೀಯ ನಿಯಂತ್ರಣಾಧಿಕಾರಿ ಅವರಿಗೆ ಮತ್ತು ನಮ್ಮ ಆಡಳಿತ ಮಂಡಳಿಯವರಿಗೆ ಒತ್ತಾಯ ಮಾಡ್ತೇನೆ. ಯಾವುದೇ ರಾಜಕೀಯ ವಿಚಾರದಲ್ಲಿ ಮಣಿಬಾರ್ದು ಅನ್ನುವಂಥ ವಿಚಾರ. ನೌಕರರೇ, ಇದೆಲ್ಲ ತಮಗೆಲ್ಲ ಗೊತ್ತಾಗಿದೆ. ಕೆಲವೊಂದಷ್ಟು ಜನಕ್ಕೆ, ಇನ್ನೊಂದಷ್ಟು ಜನಕ್ಕೆ ಗೊತ್ತಿಲ್ಲ. ನೋಡಿ ಈ ರೀತಿ. ಜೊತೆಗೆ ಇವತ್ತು ಈ ಪ್ರಕರಣದಲ್ಲಿ ಏನು ಈ 4 ಜನ ಇದ್ದಾರೆ, ಅವರು ಇನ್ನು ಕೆಲವೊಂದಷ್ಟು ಜನ ಮಾತಾಡ್ತಾ ಇರುವಂಥದ್ದು ಏನಪ್ಪ ಅಂತಂದರೆ, ಅವರು ಬಕೆಟ್ ಕೆಲಸಗಳು ಮಾಡ್ಕೊಂಡಿದ್ರು. ಅವ್ರ ಕೆಲಸ ಉಳಿಸ್ಕೊಳ್ಳೋಕೆ ಸಲುವಾಗಿ ಅವರು ಬಂದಾಗ ಡ್ಯೂಟಿ ಕೊಡೋದು, ಯಾವ್ದು ಕೇಳ್ತಾರೆ ಅದು ಕೊಡೋದು ಅನ್ನುವಂಥ ವಿಚಾರದಲ್ಲಿ ಈ ಕೆಲಸ ಮಾಡ್ಕೊಂಡಿದ್ರು. ಅದಕ್ಕೆ ಈ ರೀತಿ ಮಾಡಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ ನೋಡಿದ್ರೆ ಇವತ್ತು ಅವ್ರಿಗೆ ಶಿಕ್ಷೆ ಆಗ್ತಾ ಇದೆ. ಇವತ್ತು ಏನು ಪಿತೂರಿ ಮಾಡಿದರು ಘಟಕ ವ್ಯವಸ್ಥಾಪಕರು ಸಚಿನ್ ಅವರು ಸೇಫ್ ಆಗ್ತಾ ಇದ್ದಾರೆ ಅನ್ನುವಂಥ ವಿಚಾರ ಬೆಳಕಿಗೆ ಬರ್ತಾ ಇರುವಂಥದ್ದು. ಇದನ್ನ ನೋಡಿ ಕಲಿಬೇಕು ನೌಕರರು. ಇಡೀ ರಾಜ್ಯದ 4 ನಿಗಮದ ನೌಕರರು ಏನು ಬಕೆಟ್ ಕೆಲಸಗಳು ಮಾಡ್ತಾರೆ, ಇವತ್ತು ಅವ್ರಿಗೆ ನಾನು ಕಿವಿ ಮಾತು ಹೇಳ್ತೇನೆ, ಈ ಪ್ರಕರಣದಲ್ಲಿ ನೋಡಿ ನೀವು ಎಚ್ಚೆತ್ಕೋಬೇಕು. ಮುಂದಿನ ದಿನದಲ್ಲಿ ಚಾಲಕರು, ನಿರ್ವಾಹಕರು, ಮೆಕ್ಯಾನಿಕ್ಗಳು ಒಂದೇ ರೀತಿಯಲ್ಲಿ ಇರಬೇಕು. ಅಧಿಕಾರಿಗಳನ್ನ ಯಾರು ಬಿಟ್ಕೊಡಲ್ಲ ಅನ್ನೋದಕ್ಕೆ ಇದು ಒಂದು ಮುಖ್ಯ ಉದಾಹರಣೆ. ಅರ್ಥ ಮಾಡ್ಕೊಳ್ಳಿ ನೀವು 4 ಜನ. ಈಗ ನಿಮ್ಮ ಡಿಪೋ ಮ್ಯಾನೇಜರು ಸೇಫ್ ಆಗಲಿಕ್ಕೆ ಏನು ಮಾಡಿದ್ರು, ನೀವು ಹೆಂಗೆ ಸಿಗಾಕೊಂಡ್ರಿ ಅಂತ. ಇಡೀ ರಾಜ್ಯದ 4 ನಿಗಮದ ನೌಕರರಲ್ಲಿ ಈ ರೀತಿ ಏನು ಕೆಲಸ ಮಾಡ್ತಾ ಇದ್ದಾರೆ. ನಿಮಗೂ ನಾಳೆ ದಿನ ಈ ಥರ ಮುಳ್ಳಾಗುವಂಥ ಕೆಲಸಗಳಿದ್ದಾವೆ. ಯಾವುದೇ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡುವಂಥದ್ದು ಸರಿಯಲ್ಲ. ಅಂದರೆ ನೀವು ಡ್ಯೂಟಿನ ಪ್ರಾಮಾಣಿಕವಾಗಿ ಡ್ಯೂಟಿ ಮಾಡಿರಿ. ಅಧಿಕಾರಿಗಳಿಗೆ ಏನ್ರಿ ಸಪೋರ್ಟ್ ಮಾಡ್ತೀರಿ? ಯಾಕೆ ನೀವು ಸಪೋರ್ಟ್ ಮಾಡ್ತೀರಿ? ಅವರು ದುಡ್ಡು ಇಸ್ಕೊಳ್ಳಿ ಅಂತ ಹೇಳ್ತಾರೆ, ಫೋನ್ಪೇ ಮಾಡಿಸ್ಕೊತಾರೆ, ಎಲ್ಲ ತಗೋಗಿ ನೀವು ಅವ್ರಿಗೆ ಕೊಡ್ತೀರಾ. ಅಂದರೆ ನಿಮ್ಮ ಕೆಲಸ ಮಾಡಿಸ್ಕೊಳ್ಳೋಕೆ ಸಲುವಾಗಿ ಸ್ವಾರ್ಥಿ ಕೆಲಸಕ್ಕೆ ಮಾಡಬೇಡಿ, ಸ್ವಾರ್ಥಕ್ಕಾಗಿರಬೇಡಿ. ದಯಮಾಡಿ ನೌಕರರು ನಾವೆಲ್ಲ ಒಂದು ಅಂತೇಳಿ ನೀವು ಇರಿ. ಈ ಪ್ರಕರಣ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬಂಧುಗಳೇ. ಜೊತೆಗೆ ಏನು ಈ ವೇತನ ವಿಚಾರವಾಗಿ ಭಾಳ ವಿಳಂಬವಾಗ್ತಾ ಇದೆ. ನಾಳಿದ್ದು 23ನೇ ತಾರೀಕು ಕೋರ್ಟ್ ಇದೆ, 30ನೇ ತಾರೀಕು ಕನ್ಸಿಲೇಷನ್ ಇದೆ, ಲೇಬರ್ ಕನ್ಸಿಲೇಷನ್ನು. 23ನೇ ತಾರೀಕು ಕೋರ್ಟಲ್ಲಿ ಏನಾಗುತ್ತೆ ನೋಡಬೇಕು. ಯಾಕೆಂದರೆ ಅವು ಸಾಯಬಾರ್ದು, ಕೋಲಿ ಮುರಿಬಾರ್ದು ಅನ್ನೋ ರೀತಿಯಲ್ಲಿ ತಳ್ಕೊಂಡು ಹೋಗ್ತಾ ಇದ್ದಾರೆ. ನೌಕರಿಗೆ ಭಾಳ ಅನ್ಯಾಯ ಆಗ್ತಾ ಇದೆ. ಫೀಸ್ ಕಟ್ಟಕ್ಕಾಗ್ತಾ ಇಲ್ಲ ಅಂತ ಗುಳೋ ಅಂತ ಅಳ್ತಾ ಇದ್ದಾರೆ ನೌಕರರು.
ಮುಂದಿನ ದಿನಮಾನಗಳಲ್ಲಿ ನೋಡೋಣ ಇವ್ರು ಏನೇನು ಮಾಡ್ತಾರೆ ನೋಡಿಕೊಂಡು. ಈಗ ಆಲ್ರೆಡಿ ಹೇಳಿದ್ದೀನಿ, ಮುಂದೆ ನಿಮ್ಮ ಜೊತೆ ನಿಲ್ಲಲಿಕ್ಕೆ ನಾನು ಮುಂದೆ ಬರ್ತಾ ಇದ್ದೀನಿ ಅಂತೇಳಿ ಇಲ್ಲಿಗೆ ನಾನು ಮಾತು ಮುಗಿಸಿ ಕ್ಲೋಸ್ ಮಾಡ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.